ಬರೀ 3 ವರ್ಷ ಹಳೆ ಗಾಡಿ, ಶೋರೂಮ್ ಮೇಂಟೈನ್ ಲಕ್ಸುರಿ ವೆಹಿಕಲ್. ಇದು ಸೆಕೆಂಡ್ ಹ್ಯಾಂಡ್ ಗಾಡಿ, 15-16 ಲಕ್ಷಕ್ಕೆ ಸಿಗೋದು ಗಾಡಿ. ಈ ಗಾಡಿ ಶೋರೂಮಲ್ಲಿ ಮೇಂಟೈನ್ ಆಗಿದೆ ಅಂತ ಪ್ರೈಸು ಹಾಕಿ ಸೇಲ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ? ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಶೋರೂಮಲ್ಲಿ ಹೋಗೋದು ಗಾಡಿ ಬರೀ ವರ್ಷಕ್ಕೆ ಒಂದೇ ಸತಿ, ಅದು ಬೇಸಿಕ್ ಸರ್ವಿಸ್ಗಾಗಿ. ಇನ್ನು ಮಿಕ್ಕಿದ್ದು 1 ವರ್ಷ ಓನರ್ ಕೈಯಲ್ಲಿರುತ್ತೆ. ಓನರ್ ಹೇಗೆ ಮೇಂಟೈನ್ ಮಾಡ್ತಾರೋ ಅದು ತುಂಬ ಇಂಪಾರ್ಟೆಂಟು. ನೋಡಿ, ಲಕ್ಸುರಿ ವೆಹಿಕಲ್ ಮೇಂಟೈನ್ ಮಾಡೋ ರೀತಿಯೇ ಇಲ್ಲ ಇದು. ದಯವಿಟ್ಟು ಕಾಸು ಹಾಕಿ ನೀವು ಗಾಡಿ ಮೇಂಟೈನ್ ಮಾಡಿ. ಗಾಡಿ ಮೇಂಟೆನೆನ್ಸ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ, ಮೇಂಟೆನೆನ್ಸ್ ವೀಡಿಯೋಸ್ ಮಾಡಬೇಕಾಗಿದ್ರೆ ದಯವಿಟ್ಟು ನನಗೆ ಹೇಳಿ, ವೀಡಿಯೋಸ್ ಮಾಡಿ ಹಾಕ್ತೀನಿ. ಈ ಥರ ಗಾಡಿ ಮೇಂಟೈನ್ ಮಾಡಿಕೊಂಡು ನೀವು ಹಾಕಿರೋ ಕಾಸನ್ನು ಹಾಳು ಮಾಡ್ಕೊಬೇಡಿ. ಆಮೇಲೆ ಈ ಕಂಡೀಷನಾಗಿ ಬಂದಾದಮೇಲೆ ಸೇಲ್ ಇಕ್ತೀರಾ, ನಿಮಗೆ ಲಾಸ್ ಆಗುತ್ತೆ, ಯಾರು ತೊಗೊಳ್ತಾರೋ ಅವ್ರಿಗೂ ಲಾಸ್ ಆಗುತ್ತೆ. ಡ್ರೈವರ್ಸ್ಗೆ ಮೇಂಟೈನ್ ಮಾಡೋ ನಾಲೆಡ್ಜು ಕಡಿಮೆ ಆಗಿದೆ ಇವಾಗ. ನೀವೇ ಮೇಂಟೈನ್ ಮಾಡಬೇಕು ನಿಮ್ಮ ಗಾಡಿನ. ಅಥವಾ ಈ ಕಂಡೀಷನಲ್ಲಿ ಬಂದು ಎಲ್ಲೆಲ್ಲೋ ಲೀಕ್ಸು, ಗಾಡಿಯಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸು. ಯಾರು ಈ ಲಕ್ಸುರಿ ಸೆಗ್ಮೆಂಟು 3 ವರ್ಷ ಹಳೆ ಗಾಡಿ ಅಂತ ಹೇಳೋಕ್ಕೆ ಆಗಲ್ಲ ಟೆಕ್ನಿಷಿಯನ್ಸು. ಶೋರೂಮವ್ರು ಹೇಗೆ ಮಾಡ್ತಾರೆ, ಶೋರೂಮಲ್ಲಿ ಹೋಗುತ್ತೆ ಗಾಡಿ, ಬಡಿ ಸರ್ವಿಸ್ ಮಾಡ್ತಾರೆ, ಏನಾದರೂ ಕೆಲಸ ಇದ್ದರೆ ಕೆಲಸ ಮಾಡಿಕೊಡ್ತಾರೆ ಅಷ್ಟೇ. ಮೇಂಟೆನೆನ್ಸ್ ಮಾಡಬೇಕಾಗಿರೋದು ಓನರ್ಸ್ ಆರ್ ಡ್ರೈವರ್ಸ್. ಇವರು ಓನರ್ಸ್ ಮತ್ತು ಡ್ರೈವರ್ಸ್ ಮೇಂಟೈನ್ ಮಾಡಿಲ್ಲ ಅಂದರೆ ಈ ಥರ ಗಾಡಿಗಳಾಗ್ತವೆ. ಡೈರೆಕ್ಟ್ ಕಸ್ಟಮರ್ ಗಾಡಿ ಇದು, ಯಾವ ಡೀಲರ್ ಹತ್ರನೂ ಇರಲಿಲ್ಲ. ಡೀಲರು ಇದೆಲ್ಲ ನೋಡ್ತಾರೆ ಪಾಪ, ನೋಡಿ ಕ್ಲೀನಾಗಿ ಇರೋ ಗಾಡಿನೇ ತೊಗೊಳ್ಳೋದು ಮ್ಯಾಕ್ಸಿಮಮ್ಮು. ಸೊ ನೋಡಿ, ಎಲ್ಲೆಲ್ಲಿ ಲೀಕು, ಮೇಲೆಯಿಂದ ಹಿಡಿದು ಇಂಜಿನ್ ಬಾಟಮ್ವರೆಗೆ ಲೀಕ್ ಇದೆ ಈ ಗಾಡಿಯಲ್ಲಿ. ಮೇಂಟೆನೆನ್ಸ್ ಆಗಿಲ್ಲ ಅಂತಲೇ ಆಗಿರೋದು. ಮೇಂಟೆನೆನ್ಸ್ ರಿಲೇಟೆಡ್ ವೀಡಿಯೋಸ್ ಬೇಕಾಗಿದ್ದರೆ ದಯವಿಟ್ಟು ನನ್ನನ್ನು ಕಮೆಂಟ್ ಮಾಡಿ, ನಾನು ಮೇಂಟೆನೆನ್ಸ್ ವೀಡಿಯೋಸ್ ಹಾಕ್ಕೊಡ್ತೀನಿ. ಯಾವ ಟಾಪಿಕ್ ಬಗ್ಗೆ ಮಾತಾಡಬೇಕಂತ ಹೇಳಿ, ಆ ಟಾಪಿಕ್ ಬಗ್ಗೆ ರಿಸರ್ಚ್ ಮಾಡಿ ಹೇಗೆ ಮೇಂಟೈನ್ ಮಾಡಬೇಕಂತ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು.